ವಾಣಿಜ್ಯ ತೆರಿಗೆ ಇಲಾಖೆಯಿಂದ 2384 ಕೋಟಿ ನಕಲಿ ಐಟಿಸಿ ಜಾಲವನ್ನು ಪತ್ತೆ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಸಚಿವ ಜಮೀರ್ ಅಹಮದ್ಗೆ ಹಾಗಾದ್ರೆ ಸಂಕಷ್ಟ ಕಾದಿದೆಯಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಯಾಕೆ ಅಂದ್ರೆ ಜಮೀರ್ ಅವರ ಒಡೆತನದ ನ್ಯಾಷನಲ್ ಟ್ರಾವೆಲ್ಸ್ಗೆ ಸೇರಿರ್ತಕ್ಕಂಥ ವಾಹನವನ್ನ ಈ ಒಂದು ಅಕ್ರಮಕ್ಕೆ ಬಳಕೆ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಕಲಿ ಬಿಲ್ಲನ್ನು ಸೃಷ್ಟಿ ಮಾಡಿ ಟಂಗ್ಸ್ಟನ್ ಕಾರ್ಬೈಡ್ ಸ್ಕ್ರಾಪ್ ಇಲ್ಲದೆ ಸಾಗಾಟವನ್ನು ಮಾಡಿರ್ತಕ್ಕಂತಹ ಆರೋಪ ಕೇಳಿ ಬಂದಿರುವಂಥದ್ದು. ಅಧಿಕಾರಿಗಳ ತಪಾಸಣೆಯ ವೇಳೆ ಈ ಒಂದು ಮಹಾವಂಚನೆ ಬೆಳಕಿಗೆ ಬಂದಿದೆ. ಗೂಡ್ಸ್ ಇಲ್ಲದೆ ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ರೂಪಾಯಿ ನಷ್ಟವನ್ನು ಉಂಟು ಮಾಡಿದ್ದಾರೆ. ಗೂಡ್ಸ್ ಸಾಗಿರೋದ್ರ ಬಗ್ಗೆ ಸ್ಪಷ್ಟನೆ ಕೊಡುವಂತೆ ಅಧಿಕಾರಿಗಳು ಸಮನ್ಸನ್ನು ಕೊಟ್ಟಿದ್ದಾರೆ. 15 ದಿನಗಳ ಒಳಗಾಗಿ ಉತ್ತರ ನೀಡುವಂತೆ ಅಧಿಕಾರಿಗಳು ಸಮನ್ಸನ್ನು ಕೊಟ್ಟಿದ್ದಾರೆ. 3 ತಿಂಗಳ ಅವಧಿಯಲ್ಲಿ 60 ರಿಂದ 70 ಗೂಡ್ಸ್ ವಾಹನದಲ್ಲಿ ಈ ರೀತಿಯಾಗಿ ಐಟಿಸಿ ಹೋಗಿರುವಂಥದ್ದು ಗೊತ್ತಾಗಿದೆ. ಆರೋಪಿಗಳಿಬ್ಬರ ಮೊಬೈಲ್ ಮತ್ತು ಕಚೇರಿಯ ಲ್ಯಾಪ್ಟಾಪ್ ಅನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಪರಿಶೀಲನೆ ಮಾಡಿ ಡಾಟಾವನ್ನು ಪಡೆಯಲು FSLಗೆ ಕಳುಹಿಸಲಾಗಿದೆ. FSL ವರದಿ ಬಂದ ನಂತರ ಸಂಬಂಧಪಟ್ಟಂಥವರ ವಿಚಾರಣೆ ನಡೆಯಲಿದೆ. ಅಲ್ಲಿಗೆ ಸಚಿವ ಜಮೀರ್ ಅವರಿಗೆ ಏನಾದರೂ ಇದರಿಂದ ಸಂಕಷ್ಟ ಶುರುವಾಗುತ್ತಾ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ.